ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತ್ಯಂತ ಭಯಾನಕ ರೋಗಕ್ಕೆ ಒಂದು ನಿರೋಧಕವನ್ನು ಕಂಡುಹಿಡಿಯುವುದರಲ್ಲಿ ರಷ್ಯಾದ ವಿಜ್ಞಾನಿಗಳು ಬಹುತೇಕ ಯಶಸ್ವಿಯಾಗಿದ್ದಾರೆ. ಅದು ಎಲ್ಲ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಜನರಿಗೆ ತಲುಪೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದೆ. ಬಹುಶಃ 2025 ವೇಳೆಗೆ ರಷ್ಯಾ ಕ್ಯಾನ್ಸರ್ ನಿರೋಧಕ ವ್ಯಾಕ್ಸಿನ್ ಅನ್ನ ತನ್ನ ಜನಕ್ಕೆ ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ತನ್ನ ಮಿತ್ರ ದೇಶಗಳಿಗೆ ಕೂಡ ಈ ವ್ಯಾಕ್ಸಿನ್ ಅನ್ನು ಕೊಡೋ ಬಗ್ಗೆ ರಷ್ಯಾ ಮಾತಾಡ್ತಾ ಇದೆ. ಹಾಗಾದ್ರೆ ಒಂದು ವ್ಯಾಕ್ಸಿನ್ ಜಗತ್ತಿನ ಆರೋಗ್ಯ ವಿಜ್ಞಾನಿಗಳ ಸಂತೋಷಕ್ಕೆ, ಸಂಭ್ರಮಕ್ಕೆ ಕಾರಣವಾಗ್ತಾ ಇರೋದು ಯಾಕೆ? ಏನು ಆ ವ್ಯಾಕ್ಸಿನ್ನ ಮಹತ್ವ? ಅದು ಭಾರತಕ್ಕೂ ಬರುತ್ತಾ? ನಮಗದನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ಅನ್ವೇಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ರಷ್ಯಾ ಮಾತ್ರನಾ? ಬನ್ನಿ ನೋಡೋಣ. ಗೆಳೆಯರೆ, ಕ್ಯಾನ್ಸರ್ ಇವತ್ತು ಜಗತ್ತಿನ ಅತ್ಯಂತ ಭಯಾನಕ ಕಾಯಿಲೆ ಅನ್ನಿಸ್ಕೊಳ್ತಾ ಇರೋದು ಈ ಕರ್ಕರೋಗ ಅಥವಾ ಕ್ಯಾನ್ಸರ್. ನಿಮಗೆ ಗೊತ್ತಿದೆಯೋ ಇಲ್ವೋ, ಅಮೆರಿಕಾದಲ್ಲಿ ಅತಿ ಹೆಚ್ಚು ಜನರ ಸಾವಿಗೆ ಕಾರಣವಾಗ್ತಾ ಇರೋ ಎರಡನೇ ರೋಗ ಅಂದ್ರೆ ಅದು ಕ್ಯಾನ್ಸರ್. ಅಲ್ಲಿ ಅತಿ ಹೆಚ್ಚು ಜನ ಹೃದಯಾಘಾತಕ್ಕೆ ತುತ್ತಾಗಿ ಸಾವಿಗೀಡಾಗ್ತಾರೆ. ಎರಡನೇ ಅತಿ ಹೆಚ್ಚು ಸಾವುಗಳು ಸಂಭವಿಸೋದು ಕ್ಯಾನ್ಸರ್ನಿಂದ. ಕ್ಯಾನ್ಸರ್ ಅನ್ನೋದು ಯಾಕೆ ಬರುತ್ತೆ? ತಂಬಾಕು, ಸಿಗರೇಟು ಇವುಗಳ ಮೇಲೆ ಕ್ಯಾನ್ಸರ್ ಕಾರಕಗಳು ಅಂತ ಬರ್ದಿರ್ತಾರೆ. ಆದ್ರೆ ಆ ರೋಗ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಇವತ್ತಿಗೂ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾವತ್ತೂ ತಂಬಾಕು ಮುಟ್ಟದವರು, ಧೂಮಪಾನ ಮಾಡದೇ ಇರೋರು ಕೂಡ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾದ ಉದಾಹರಣೆಗಳಿವೆ. ಕ್ಯಾನ್ಸರ್ ಯಾಕೆ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಆದ್ರೆ ಅದು ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಿದೆ. ಥೈರೋಸಿನ್ ಕೈನಸ್ ಅನ್ನೋ ಪ್ರೋಟೀನ್ ಸೆಲ್ ಡಿವಿಷನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಅದು ಕಳುಹಿಸುವ ಸಿಗ್ನಲ್ಗಳಲ್ಲಿ ಏರುಪೇರಾದ್ರೆ ಅದು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಜೀವ ವಿಜ್ಞಾನಿಗಳು ಹೇಳ್ತಾರೆ. ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ದೇಹದಲ್ಲಿ ಕೋಟ್ಯಂತರ ಜೀವಕೋಶಗಳಿವೆ. ಅವು ಬೆಳೀತಾ ಇರುತ್ತವೆ, ಹಾಗೆ ಸಾವಿಗೀಡಾಗ್ತಲೂ ಇರುತ್ತವೆ. ನಮ್ಮ ಜೀನ್ಸ್ ಇದೆಯಲ್ಲ, ಅದು ಯಾವ ಸೆಲ್ಲು ಯಾವಾಗ ಬೆಳಿಬೇಕು, ಯಾವಾಗ ವಿಘಟನೆಗೆ ಒಳಗಾಗಬೇಕು, ಯಾವಾಗ ಸಾವಿಗೀಡಾಗಬೇಕು ಅನ್ನೋ ಸಿಗ್ನಲ್ ಅನ್ನ ಕಳುಹಿಸಿಕೊಡ್ತಾ ಇರುತ್ತೆ. ಈ ಜೀವಕೋಶಗಳ ಬೆಳವಣಿಗೆಯ ಮೇಲಿನ ನಿಯಂತ್ರಣ ತಪ್ಪಿದ್ರೆ ಆ ಕೋಶ ಕ್ಯಾನ್ಸರ್ ಕೋಶವಾಗಿ ಬದಲಾಗುತ್ತೆ. ಈ ಕ್ಯಾನ್ಸರ್ ಸೆಲ್ಲುಗಳು ಆನುವಂಶಿಕ ಧಾತುಗಳು ಕಳುಹಿಸಿಕೊಡುವ ಸಂದೇಶಗಳನ್ನು ನಿರ್ಲಕ್ಷಿಸಿ ವಿಘಟನೆಗೊಳ್ತಾ ಒಂದಿದ್ದದ್ದು 2, 2 ಇದ್ದದ್ದು 4, 4 8, 8 16 ಹೀಗೆ ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗುತ್ತವೆ. ಇದನ್ನ ಕ್ಯಾನ್ಸರ್ ಅಂತ ಕರೀತಾರೆ. ಇವತ್ತು 100ಕ್ಕೂ ಹೆಚ್ಚು ವಿಧದ ಕ್ಯಾನ್ಸರ್ಗಳಿವೆ. ಮೊದಲ ಹಂತದಲ್ಲೇ ಕ್ಯಾನ್ಸರ್ ಪತ್ತೆ ಆದ್ರೆ ಅದನ್ನು ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಬಹಳಷ್ಟು ಕ್ಯಾನ್ಸರ್ಗಳು ಲಾಸ್ಟ್ ಸ್ಟೇಜ್ ವರೆಗೆ ಪತ್ತೆನೇ ಆಗೋದಿಲ್ಲ. ಈ ಹಂತದಲ್ಲಿ ಏನೇ ಟ್ರೀಟ್ಮೆಂಟ್ ಕೊಟ್ಟರು ರೋಗಿಯ ಸಾವನ್ನ ಮುಂದೂಡಬಹುದೇ ಹೊರತು ರೋಗವನ್ನು ಗುಣಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೆಳೆಯರೆ, ಕ್ಯಾನ್ಸರ್ನ ಭಯಾನಕತೆ ಏನು ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ನಮ್ಮ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೊಮ್ಮೆ ಭೇಟಿ ಕೊಟ್ಟು ನೋಡಬೇಕು. ನಿಜವಾಗ್ಲೂ ಅವರನ್ನು ನೋಡಿದರೆ ಜೀವನದ ಮೇಲೊಂದು ವಿರಕ್ತಿ ಉಂಟಾಗಿ ಬಿಡುತ್ತೆ. ಕಿಮೋಥೆರಪಿಗೆ ಒಳಗಾದ ರೋಗಿಗಳು ಅವರು ಅನುಭವಿಸುವ ನೋವು ನಮ್ಮ ಶತ್ರುಗಳಿಗೆ ಕೂಡ ಅದು ಬೇಡ ಅನ್ನಿಸ್ಬಿಡುತ್ತೆ. ಅದರಲ್ಲೂ ಅಲ್ಲಿ ಕ್ಯಾನ್ಸರ್ ಪೀಡಿತ ಮಕ್ಕಳ ವಾರ್ಡ್ ಒಂದಿದೆ. ಅಲ್ಲಿಗೆ ಹೋದ್ರೆ ನೀವು ಕಣ್ಣೀರು ಹಾಕದೆ ಹೊರ ಬರೋದಕ್ಕೆ ಸಾಧ್ಯನೇ ಆಗುದಿಲ್ಲ. ಕ್ಯಾನ್ಸರ್ನ ಭಯಾನಕತೆನೇ ಅಂಥದ್ದು. ಇಂಥ ಕ್ಯಾನ್ಸರ್ಗೆ ಒಂದು ಔಷಧ ಸಿಕ್ಕಿಬಿಟ್ರೆ ಕ್ಯಾನ್ಸರ್ ಅನ್ನ ಯಾವ ಸ್ಟೇಜಲ್ಲಿ ಬೇಕಾದರೂ ಗುಣಪಡಿಸೋದಕ್ಕೆ ಸಾಧ್ಯ ಅಂತ ಆಗಿಬಿಟ್ರೆ ಈ ಜಗತ್ತು ಎಷ್ಟು ಸಂತೋಷ ಪಡುತ್ತೋ. ಇನ್ನು ಈಗ ರಷ್ಯಾದ ವಿಜ್ಞಾನಿಗಳು ಕಂಡು ಹಿಡಿದಿರೋದು ಕ್ಯಾನ್ಸರ್ ಅನ್ನ ಗುಣಪಡಿಸುವ ಔಷಧವನ್ನಲ್ಲ, ಬದಲಿಗೆ ಕ್ಯಾನ್ಸರ್ ಬರೋದನ್ನೇ ತಡೆಗಟ್ಟುವ ವ್ಯಾಕ್ಸಿನ್ ಅನ್ನ. ಇದು ಈಗಾಗಲೇ ಕ್ಯಾನ್ಸರ್ ಬಂದವರ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೋ ಗೊತ್ತಿಲ್ಲ, ಆದ್ರೆ ಕ್ಯಾನ್ಸರ್ ಬಾರದ ಹಾಗೆ ತಡೆಗಟ್ಟುವ ಕೆಲಸವನ್ನ ಮಾಡುತ್ತೆ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಈ ಲಸಿಕೆಯನ್ನ ಮುಂದಿನ ವರ್ಷದಿಂದ ಅಂದ್ರೆ 2025ರಿಂದ ರಷ್ಯಾ ತನ್ನ ದೇಶದ ನಾಗರಿಕರಿಗೆ ಉಚಿತವಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡಲಿದೆ. ಲಸಿಕೆಯ ಬೆಲೆ ರಷ್ಯಾದ ಕರೆನ್ಸಿಯಲ್ಲಿ ಸುಮಾರು 3 ಲಕ್ಷ ರೂಬಲ್ಗಳಷ್ಟಾಗತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಮೆರಿಕಾದ ಕರೆನ್ಸಿಯಲ್ಲಿ ಇದರ ಬೆಲೆ $2,869. ಆದರೆ ರಷ್ಯಾ ತನ್ನ ನಾಗರಿಕರಿಗೆ ಇದನ್ನು ಉಚಿತವಾಗಿ ಹಂಚುತ್ತೆ. ಹಾಗೆ ತನ್ನ ಮಿತ್ರ ದೇಶಗಳಿಗೆ ಕೂಡ ಈ ವ್ಯಾಕ್ಸಿನ್ ಅನ್ನು ಕೊಡೋದಾಗಿ ರಷ್ಯಾ ಹೇಳ್ಕೊಳ್ತಾ ಇದೆ. ಆದರೆ ಅದನ್ನು ಅವರು ಉಚಿತವಾಗಿ ಏನು ಕೊಡೋದಿಲ್ಲ, ಮಾರಾಟ ಮಾಡ್ತಾರೆ. ಭಾರತಕ್ಕೂ ಅದು ಬರಬಹುದು. ನಮ್ಮಲ್ಲಿ ಅದರ ಬೆಲೆ ಸುಮಾರು $2.5 ಲಕ್ಷ ವರೆಗಿರುತ್ತೆ. ಭಾರತದ ಸರ್ಕಾರ ಡಿಸ್ಕೌಂಟ್ ಬೆಲೆಯಲ್ಲಿ ಈ ಲಸಿಕೆಯನ್ನ ಒದಗಿಸೋದಕ್ಕೆ ಶುರು ಮಾಡಿದ್ರು ನಮ್ಮಲ್ಲಿ ಇದರ ಬೆಲೆ ಸುಮಾರು $1.5 ಲಕ್ಷದವರೆಗಾಗೋ ಸಾಧ್ಯತೆಗಳಿರುತ್ತವೆ. ಒಮ್ಮೆ ಕ್ಯಾನ್ಸರ್ ಬಂದುಬಿಟ್ರೆ ಜನ ಅದಕ್ಕಾಗಿ ಖರ್ಚು ಮಾಡೋ ಹಣ ಇದೆ ನೋಡಿ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ವ್ಯಾಕ್ಸಿನ್ ನ ಬೆಲೆ ಕಡಿಮೆ ಅಂತ ಅಂದ್ಕೊಳ್ಳೋರು ಇದನ್ನ ತಗೋಬಹುದು. ಅಲ್ಲ, ಒಂದು ವ್ಯಾಕ್ಸಿನ್ ಬೆಲೆ 3 ಲಕ್ಷ ರೂಬೆಲ್ಲ. ಭಾರತೀಯ ಕರೆನ್ಸಿಲಿ ಒಂದು ವ್ಯಾಕ್ಸಿನ್ ನ ಡೋಸ್ ಬೆಲೆ $2.5 ಲಕ್ಷ ಆಗುತ್ತಾ ಅಂತ ನಾವು ಅಂದ್ಕೋತೀವಿ. ಆದ್ರೆ ಕ್ಯಾನ್ಸರ್ ಗೆ ಬಳಕೆ ಮಾಡುವ ಈ mRNA ವ್ಯಾಕ್ಸಿನ್ ಅನ್ನ ಕಾಮನ್ ಆಗಿ ತಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಂತೆ. ಅಂದ್ರೆ ಒಂದೇ ಬಾರಿ ಲಕ್ಷಾಂತರ ಡೋಸ್ ಅನ್ನ ತಯಾರು ಮಾಡಿ ಜನಕ್ಕೆ ಪೋಲಿಯೋ ಲಸಿಕೆ ಹಾಕ್ತಾರಲ್ಲ ಹಾಗೆ ಉದ್ದಕ್ಕೂ ಹಾಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ದೇಹ
ದೇಹದಲ್ಲಿನ ಜೀವಕೋಶಗಳು ಆನುವಂಶಿಕ ಧಾತುಗಳನ್ನು ಪರಿಶೀಲಿಸಿ ಸ್ವಲ್ಪ ಬದಲಾವಣೆಯೊಂದಿಗೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ವ್ಯಾಕ್ಸಿನ್ ಅನ್ನ ತಯಾರು ಮಾಡಬೇಕಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಅಧ್ಯಯನವನ್ನ ನ್ಯೂರಲ್ ನೆಟ್ವರ್ಕ್ ಕಂಪ್ಯೂಟಿಂಗ್ ಅಂತ ಕರೀತಾರೆ. ಇದಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆಯ ಕಾಲ ಹಿಡಿಯುತ್ತೆ. ಅದಾದ ನಂತರವೇ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಕೊಡ್ತಾರಂತೆ. ಹೀಗೆ ಪ್ರತಿ ವ್ಯಕ್ತಿಯ ದೇಹ ರಚನೆಯ ಆಧಾರದ ಮೇಲೆ ಪ್ರತ್ಯೇಕ ವ್ಯಾಕ್ಸಿನ್ ಅನ್ನ ತಯಾರು ಮಾಡಬೇಕಿರೋದ್ರಿಂದ ಇದರ ಬೆಲೆ ಇಷ್ಟೊಂದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಷ್ಯಾ ಇದನ್ನು ತನ್ನ ಜನಕ್ಕೆ ಯಾಕೆ ಉಚಿತವಾಗಿ ಕೊಡ್ತಾ ಇದೆ ಮತ್ತು ಯುದ್ಧದ ಹೊಸ್ತಿಲಲ್ಲಿರುವಾಗ ರಷ್ಯಾ ಆಯುಧಗಳನ್ನು ತಯಾರು ಮಾಡೋದು ಬಿಟ್ಟು ಇದು ಯಾವ ವ್ಯಾಕ್ಸಿನ್ ಹುಚ್ಚಿಗೆ ಬಿದ್ದಿದೆ? ಗೆಳೆಯರೆ, ರಷ್ಯಾದಲ್ಲಿ ಕ್ಯಾನ್ಸರ್ ಅನ್ನೋದು ಹೆಚ್ಚು ಕಡಿಮೆ ಅಮೆರಿಕಾದಲ್ಲಿದ್ದಷ್ಟೇ ಪ್ರಮಾಣದಲ್ಲಿದೆ. ಅಲ್ಲಿನ ಜನಸಂಖ್ಯೆ ಸರಿಸುಮಾರು 14 ಕೋಟಿ. ಅದರಲ್ಲಿ 2022ರಲ್ಲಿ 6,74,000 ಹೊಸ ಕ್ಯಾನ್ಸರ್ ರೋಗಿಗಳು ಅಲ್ಲಿ ಪತ್ತೆಯಾಗಿದ್ದಾರೆ. ರಷ್ಯಾದಲ್ಲಿ ಅತಿ ಹೆಚ್ಚಾಗಿ ಕರಳು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ತಾ ಇವೆ. ಅಲ್ಲಿನ 1 ಲಕ್ಷ ಜನಸಂಖ್ಯೆಯ ಪೈಕಿ ಸುಮಾರು 2,840 ಮಂದಿ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಜನರನ್ನ ಕಾಪಾಡಿಕೊಳ್ಳೋದಕ್ಕೆ ರಷ್ಯಾಗೆ ಈ ವ್ಯಾಕ್ಸಿನ್ ಅಗತ್ಯ ತುಂಬಾನೇ ಇದೆ. ಇನ್ನು ಯುದ್ಧದ ಹೊಸ್ತಿಲಲ್ಲಿರೋದು ಕೂಡ ವ್ಯಾಕ್ಸಿನ್ ಪತ್ತೆಗೆ ಒಂದು ಕಾರಣ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ರಷ್ಯಾ ಕಳೆದ 2 ವರ್ಷಗಳಿಂದ ಕೂಡ ಯುಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಪಶ್ಚಿಮದ ದೇಶಗಳ ವಿರೋಧಕ್ಕೆ ಸಿಟ್ಟಿಗೆ ಕಾರಣವಾಗ್ತಾ ಬರ್ತಿದೆ. ಇಂಥ ಸಂದರ್ಭದಲ್ಲಿ ಮನುಕುಲದ ಒಳಿತಿಗಾಗಿ ಒಂದು ದಿವ್ಯ ಔಷಧವನ್ನ ಕಂಡು ಹಿಡಿದು ಬಿಟ್ರೆ ರಷ್ಯಾದ ಕಡೆಗೆ ಇಡೀ ಜಗತ್ತು ತಿರುಗಿ ನೋಡುತ್ತೆ ಮತ್ತು ಜಾಗತಿಕವಾಗಿ ಅವರ ಪ್ರಭಾವ ಕೂಡ ಹೆಚ್ಚಾಗುತ್ತೆ. ಆ ನಿಟ್ಟಲ್ಲಿ ಕೂಡ ಈ ವ್ಯಾಕ್ಸಿನ್ ರಷ್ಯಾದ ಪಾಲಿಗೆ ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಗೆಳೆಯರೆ, ಇದು mRNA ವ್ಯಾಕ್ಸಿನ್. ಈ ಹಿಂದೆ ಚೈನಾ ವೈರಾಣುವಿಗಾಗಿ ಫೈಸರ್ ಕಂಪನಿ ತಯಾರು ಮಾಡಿದ್ದ ವ್ಯಾಕ್ಸಿನ್ ಇತ್ತಲ್ಲ, ಅದು ಕೂಡ mRNA ವ್ಯಾಕ್ಸಿನ್ ಆಗಿತ್ತು. ಈಗ ಅದೇ ತಂತ್ರಜ್ಞಾನವನ್ನ ರಷ್ಯಾ ಇಲ್ಲಿ ಕೂಡ ಬಳಕೆ ಮಾಡ್ತಾ ಇದೆ ಮತ್ತು ವ್ಯಾಕ್ಸಿನ್ ತಯಾರಿಕೆಯಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡಿದೆ. ಇನ್ನು ಇದು ಭಾರತಕ್ಕೂ ಬರೋ ಸಾಧ್ಯತೆಗಳು ಖಂಡಿತ ಇವೆ. ಭಾರತದಲ್ಲಿ ಕೂಡ ಕ್ಯಾನ್ಸರ್ನ ಪ್ರಮಾಣ ಕಡಿಮೆ ಏನಿಲ್ಲ. ನಮ್ಮಲ್ಲೂ ಬದಲಾದ ಜೀವಶೈಲಿ, ಅತಿಯಾದ ಪ್ಲಾಸ್ಟಿಕ್ ಬಳಕೆ, ನಾವು ತಿನ್ನೋ ಆಹಾರದಲ್ಲಿನ ಕೆಮಿಕಲ್ಸು, ಕೃಷಿ ಚಟುವಟಿಕೆಗಳಲ್ಲಿ ಬಳಕೆಯಾಗುವ ಅತಿ ಹೆಚ್ಚು ಪೆಸ್ಟಿಸೈಡು ಹಾಗೂ ರಾಸಾಯನಿಕ ಗೊಬ್ಬರಗಳು, ಪ್ರಿಸರ್ವೇಟಿವ್ಸು, ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋ ಬಗ್ಗೆ ನಮ್ಮಲ್ಲಿನ ಅರಿವಿನ ಕೊರತೆ ಹಾಗೂ ಆಹಾರ ಸಂಸ್ಕರಣೆ ಮತ್ತು ಆಹಾರ ತಯಾರಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸರಿಯಾದ ಕಾನೂನುಗಳೇ ಇಲ್ಲದೆ ಇರುವುದು, ಇರೋ ಕಾನೂನುಗಳ ಬಳಕೆ ಕೂಡ ಆಗದೆ ಇರುವುದು, ಇದೆಲ್ಲ ಕೂಡ ನಮ್ಮ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮಗಳನ್ನು ಬೀರ್ತಾ ಇದೆ. ನಾವು ದಿನನಿತ್ಯ ತಿಂತಿರೋ ಬಹುತೇಕ ಆಹಾರ ಕಲಬೆರಕೆ ಆಗಿರೋದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ 1 ಲಕ್ಷ ಜನಕ್ಕೆ ಸುಮಾರು 100 ಜನ ಕ್ಯಾನ್ಸರ್ ಪೀಡಿತರಿದ್ದಾರೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. 2022ರಲ್ಲಿ ಭಾರತದಲ್ಲಿ 14,61,427 ಮಂದಿ ಹೊಸ ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗಿದ್ದಾರೆ. 2025ರ ವೇಳೆಗೆ ಇದು ನಮ್ಮಲ್ಲಿ ಇನ್ನೂ 12.8% ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಭಾರತದ ಮಾತ್ರ ಹೇಳಿ ಚೈನಾ ಬಗ್ಗೆ ಹೇಳದೇ ಇದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತಿದೆ. ಚೈನಾದಲ್ಲಿ ಭಾರತಕ್ಕಿಂತ 2 ಪಟ್ಟು ಕ್ಯಾನ್ಸರ್ ರೋಗಿಗಳಿದ್ದಾರೆ. ಅಲ್ಲಿ 1 ಲಕ್ಷಕ್ಕೆ 200 ಮಂದಿ ಕ್ಯಾನ್ಸರ್ ಪೀಡಿತರು ಸಿಗ್ತಾರೆ. 2022ರಲ್ಲಿ ಚೈನಾದಲ್ಲಿ 48,24,700 ಹೊಸ ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಕೂಡ ಪ್ರತಿ ವರ್ಷ ಸುಮಾರು 25 ಲಕ್ಷ ಕ್ಯಾನ್ಸರ್ ವರದಿ ಆಗ್ತಾ ಇರುತ್ತೆ. ಸೊ ಕ್ಯಾನ್ಸರ್ ಅನ್ನೋದು ಇವತ್ತು ಇಡೀ ಜಗತ್ತನ್ನ ಕಾಡ್ತಾ ಇರೋ ಅತಿ ದೊಡ್ಡ ಮಹಾಮಾರಿ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇನ್ನು ಅಮೆರಿಕ ಇದೆಯಲ್ಲ, ಅಲ್ಲಿ ಕೂಡ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಅಲ್ಲಿ ವರ್ಷಕ್ಕೆ ಸರಿಸುಮಾರು 2 ಮಿಲಿಯನ್ ಅಂದ್ರೆ 20 ಲಕ್ಷ ಮಂದಿ ಕ್ಯಾನ್ಸರ್ ಪೀಡಿತರಾಗ್ತಾ ಇದ್ದಾರೆ. ಆ ಪೈಕಿ 6.5 ರಿಂದ 7 ಲಕ್ಷ ಜನ ಕ್ಯಾನ್ಸರ್ನಿಂದ ಸಾವಿಗೀಡಾಗ್ತಾ ಇದ್ದಾರೆ. ಹೀಗಾಗಿ ರಷ್ಯಾದ ಈ ಕ್ಯಾನ್ಸರ್ ವ್ಯಾಕ್ಸಿನ್ ಈಗ ಜಗತ್ತಲ್ಲೊಂದು ಆಸೆ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನಿದನ್ನ ಕಂಡು ಹಿಡಿದಿರೋದು ಕೇವಲ ರಷ್ಯಾ ಮಾತ್ರನಾ? ಗೆಳೆಯರೆ, ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಲ್ಲಿ ಕೂಡ ಕ್ಯಾನ್ಸರ್ಗೆ ಔಷಧ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಯೋ ಪ್ರಯತ್ನಗಳು ನಡೀತಲೇ ಇವೆ. ಅಮೆರಿಕ ಕೂಡ ಒಂದಷ್ಟು ಪರೀಕ್ಷೆಗಳನ್ನು ಮಾಡಿದೆ. ಬ್ರೈನ್ ಕ್ಯಾನ್ಸರ್ನ ಅಂತಿಮ ಹಂತದಲ್ಲಿದ್ದ ರೋಗಿಯೊಬ್ಬರ ಮೇಲೆ ವ್ಯಾಕ್ಸಿನ್ ಅನ್ನ ಪರೀಕ್ಷೆ ಮಾಡಿದ್ದು ಅದು 2 ದಿನಗಳಲ್ಲಿ ಸಾಕಷ್ಟು ಕ್ಯಾನ್ಸರ್ ಸೆಲ್ಲುಗಳ ಸಾವಿಗೆ ಕಾರಣವಾಗಿದೆ ಅಂತ ಅಮೆರಿಕ ಹೇಳಿದೆ. ಬ್ರಿಟನ್ ಕೂಡ ಸ್ಕಿನ್ ಕ್ಯಾನ್ಸರ್ಗೆ ಔಷಧವನ್ನು ಕಂಡು ಹಿಡಿಯೋ ಪ್ರಯತ್ನವನ್ನು ಮಾಡ್ತಾ ಇದೆ. ಒಟ್ಟಾರೆ 2025ರಲ್ಲಿ ಕ್ಯಾನ್ಸರ್ಗೆ ಒಂದು ಮದ್ದು ಸಿಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇಂಥ ಸಂಶೋಧನೆ ಭಾರತದಲ್ಲಿ ಆಗಲಿಲ್ವಲ್ಲ ಅನ್ನೋ ಕೊರಗಿದ್ರೂ ಕೂಡ ಯಾರಾದರೂ ತಯಾರು ಮಾಡಲಿ, ಬೇಗ ಜನರ ಕೈಗೆ ಔಷಧ ಸಿಗಲಿ, ಕ್ಯಾನ್ಸರ್ ಪೀಡಿತರು ಹಾಗೂ ಅವರ ಕುಟುಂಬದವರ ಬದುಕಲ್ಲಿ ಮತ್ತೆ ಬೆಳಕು ಮೂಡೋ ಹಾಗಾಗ್ಲಿ. ಇದು ಗೆಳೆಯರೆ ಕ್ಯಾನ್ಸರ್ ವ್ಯಾಕ್ಸಿನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.